ಹಾಸನಾಂಬೆ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಹಾಸನಾಂಬೆಗೆ ಹರಿದು ಬಂದಿದೆ ಕೋಟ್ಯಾಂತರ ರೂಪಾಯಿ ಹಣ. ಫಾರಿನ್ ಕರೆನ್ಸಿ ಬಂದಿದೆ. ಚಿನ್ನ, ಬೆಳ್ಳಿ, ಬೇಡಿಕೆ ಪತ್ರಗಳು, ಹಳೆಯ 1000 ಮತ್ತು 500 ರೂಪಾಯಿಯ ನೋಟುಗಳು ಕೂಡ. 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಒಟ್ಟು 14 ಹುಂಡಿಗಳನ್ನು ಇಡಲಾಗಿತ್ತು. ಎರಡನೇ ಸುತ್ತಿನ ಎಣಿಕೆಯಲ್ಲಿ 2 ಕೋಟಿ ಸಂಗ್ರಹ ಆಗಿದೆ. 14 ಹುಂಡಿಗಳ ಹಣ ಎಣಿಕೆ, ಇದಕ್ಕೆ ಯಂತ್ರಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ 10ಕ್ಕೂ ಹೆಚ್ಚು ಬ್ಯಾಂಕ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ತಾಯಿಗೆ ಹರಕೆ ರೂಪದಲ್ಲಿ ಬಂದಿದ್ದಾವೆ. ಸಾವಿರಾರು ಬೇಡಿಕೆ ಪತ್ರಗಳು ಎಲ್ಲವನ್ನ ದೇವಿಗೆ ಅರ್ಪಿಸಲು ಪ್ರತ್ಯೇಕ ಪತ್ರವನ್ನ ಸಂಗ್ರಹ ಮಾಡಿದ್ದಾರೆ. ಹುಂಡಿಯಲ್ಲಿ 1000 ಕೆಲ ನೋಟುಗಳು, ಫಾರಿನ್ ಕರೆನ್ಸಿಗಳು ಕೂಡ ಇದ್ದು, ಡಾಲರ್ಗಳು ಕೂಡ ಬಂದಿದ್ದಾವೆ. ಬೆಳ್ಳಿ, ಚಿನ್ನದ ಕಾಣಿಕೆಗಳು ಕೂಡ ಇದಾವೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಎಣಿಕೆ ಕಾರ್ಯ ನಡೆಯುತ್ತೆ. ನೋಡಿ, 14 ಹುಂಡಿಗಳಿಂದ ಸಂಗ್ರಹ ಆಗಿರುವಂತ ನೋಟು, ಚಿನ್ನ, ಬೆಳ್ಳಿ, ಫಾರಿನ್ ಕರೆನ್ಸಿ, ರದ್ದಾಗಿರುವಂತ 500 ರೂಪಾಯಿ, 1000 ರೂಪಾಯಿ ನೋಟು. ಬ್ಯಾಂಕ್ ಸಿಬ್ಬಂದಿ ಎಲ್ಲ ಮಿಷಿನ್ ಇಟ್ಕೊಂಡು ಹುಂಡಿ ಹಣ ಎಣಿಸ್ತಾ ಇದ್ದಾರೆ. ಫಾರಿನ್ ಕರೆನ್ಸಿ ಇದು, ಬೇರೆ ಬೇರೆ ದೇಶದ ನೋಟುಗಳು, ಕರೆನ್ಸಿ. ಇದು ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರುವಂತ ಭಕ್ತರು ದೇವಿಗೆ ಹಾಕಿರುವಂತ ಹುಂಡಿ ಹಣ ಇದು. ಬೆಳ್ಳಿಯ ಗಂಟೆ, ಚಿನ್ನ, ಬೆಳ್ಳಿ, ಹಣ, ಕಾಯಿನು, ಬೇರೆ ಬೇರೆ ದೇಶದ ಕರೆನ್ಸಿಗಳು, ಇದೆಲ್ಲವೂ ಕೂಡ ಹಾಸನಾಂಬೆಯ ಹುಂಡಿಗೆ. 13 ದಿನಗಳ ಕಾಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇತ್ತು. ಆ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂತ ಭಕ್ತರು ತಾಯಿಗೆ ಅರ್ಪಿಸಿರೋದಿದು. ಜಾತ್ರಾ ಮಹೋತ್ಸವ ಈ ಬಾರಿ ಯಶಸ್ವಿಯಾಗಿ ನಡೆದಿದೆ. ಈಗಾಗಲೇ ಹಲವು ದಾಖಲೆಗಳಿಗೆ ಕೂಡ ಹಾಸನಾಂಬ ಜಾತ್ರಾ ಮಹೋತ್ಸವ ಕಾರಣ ಆಗಿರುವಂತದ್ದು. 26 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಹಾಸನಾಂಬ ದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ. ಇವತ್ತು ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಈಗ ನಮ್ ಜೊತೆ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಮೇಡಮ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಮೇಡಮ್ ಹೇಳಿ, ಈ ಬಾರಿ ಹುಂಡಿ ಎಣಿಕೆಯಲ್ಲೂ ಕೂಡ ಅತಿ ಹೆಚ್ಚಿನ ಜನರು ತೊಡ್ಕೊಂಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಮತ್ತೆ ಎಷ್ಟು ಸಮಯ ತಗೊಬಹುದು ಮೇಡಮ್ ಅಂದಾಜು? ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಾಸನಾಂಬ ಜಾತ್ರಾ ತಾಯಿಯ ದರ್ಶನ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈಗ ಸಂಪೂರ್ಣವಾಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಂಡಿದೆ. ಅದರ ಜೊತೆಯಲ್ಲಿ ಇವತ್ತಿನ ಬೆಳಿಗ್ಗೆ ಅಂದರೆ 24 ಅಕ್ಟೋಬರ್ ಬೆಳಿಗ್ಗೆ 8 ಗಂಟೆಯಿಂದ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ. ಸುಮಾರಾಗಿ 200ಕ್ಕಿಂತ ಹೆಚ್ಚಿನ ಸಿಬ್ಬಂದಿಯನ್ನು ನಾವು ನಿಯೋಜಿಸಿದ್ದೇವೆ. ಜೊತೆಗೆ 14 ದೊಡ್ಡ ಹುಂಡಿಗಳನ್ನ ನಾವು ಇಟ್ಟಿದ್ವಿ. ಆ ಎಲ್ಲಾ ಹುಂಡಿಗಳು ಭಾಗಶಃ ಮತ್ತೆ ಕೆಲವು ಸಂಪೂರ್ಣ ಅವುಗಳ ಎಣಿಕೆ ಕಾರ್ಯ ಈಗ ಬರದಿಂದ ಸಾಗಿದೆ. ಈಗ ಆಲ್ರೆಡಿ 50% ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನ 2 ಅಥವಾ 3 ಗಂಟೆ ಒಳಗಡೆ ಸಂಪೂರ್ಣ ಮುಗಿದು ಹೋಗುತ್ತೆ. ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇಲ್ಲಿಗೆ. ಹೌದು, ಎಂಟೈರ್ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಇಲ್ಲೇ ಇದ್ದಾರೆ. ಅವರ ಬ್ಯಾಂಕ್ ಸಿಬ್ಬಂದಿಯವರು ಸುಮಾರು 10 ರಿಂದ 15 ಕೌಂಟಿಂಗ್ ಮೆಷಿನ್ಸ್, ನೋಟ್ ಕೌಂಟಿಂಗ್ ಮಿಷನ್ಸ್ ಅವ್ರಿಗೆ ತಂದ್ಬಿಟ್ಟು ಇಲ್ಲಿ ಏನು ಸೆಗ್ರಿಗೇಷನ್, ನೋಟ್ ವೈಸ್ ಏನು ಸಪರೇಷನ್ ಆಗಿತ್ತು, ಸೆಗ್ರಿಗೇಷನ್ ಆಗಿತ್ತು, ಅದನ್ನೆಲ್ಲ ಅವರು ಮೆಷಿನ್ ಇಂದ ಕೌಂಟ್ ಆಗುತ್ತೆ. ಡಬಲ್ ಚೆಕ್ ರೀಕೌಂಟ್ಸ್ ಆಗುತ್ತೆ. ದೆನ್ ದೇ ವಿಲ್ ಮೇಕ್ ಎ ಬಂಡಲ್ಸ್. ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಇಲ್ಲಿಂದ ನೇರವಾಗಿ ಅವರು ಬ್ಯಾಂಕಿಗೆ ಅವರು ಡೆಪಾಸಿಟ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರೆ. ಜೊತೆಗೆ ಕಾಯಿನ್ಸ್ ಸಹ ತುಂಬಾ ಬಂದಿದೆ. ಮೇಲಿನ ಟೀಮ್ ಎಂಟೈರ್ ಕಾಯಿನ್ಸ್ ಅನ್ನ ಅಲ್ಲೂ ಸೆಗ್ರಿಗೇಷನ್ ಮಾಡಲಾಗುತ್ತೆ. ಮತ್ತೆ ಎಷ್ಟು ಕೆಜಿ ಗಟ್ಟಲೆ ಅದನ್ನ ಅಳತೆಯನ್ನ ಮಾಡಲಾಗುತ್ತೆ. ಆದಾಯ ಹುಂಡಿ ಈಗಾಗಲೇ ಟಿಕೆಟ್ ಇದ್ರಲ್ಲೂ ಕೂಡ ಒಂದು ದಾಖಲೆ ಆಗಿತ್ತು. ಇದು ಕೂಡ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ
ನಮ್ಮ ಮಿನಿಸ್ಟರ್ ಹೇಳಿರುವಂತ. ಹೌದು, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಹುಂಡಿಯ ಕಾಣಿಕೆಯಾಗಲಿ, ಟಿಕೆಟಿನ ಆದಾಯ ಆಗಲಿ ಅದರ ಕಡೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಆದಾಗ್ಯೂ ಜನರ ಕಾಣಿಕೆ ತುಂಬಾ ಹೆಚ್ಚಾಗಿನೇ ಇದೆ. ನೋಡಬಹುದು, ಸುಮಾರು 200ಕ್ಕೂ ಹೆಚ್ಚು ಮಂದಿ ಇಲ್ಲಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ತೊಡಗಿರುವಂತದ್ದು. ಹಾಗೆ ಮೇಲ್ಭಾಗದಲ್ಲಿ ಸುಮಾರು 14 ಕೌಂಟಿಂಗ್ ಅಂದ್ರೆ ನೋಟನ್ನ ಎಣಿಸುವಂತಹ ಯಂತ್ರಗಳನ್ನು ಕೂಡ ಈಗಾಗಲೇ ತಂದಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಬಂದಿರುವಂತದ್ದು. ಎಲ್ಲವೂ ಕೂಡ ಈ ಬಾರಿ ದಾಖಲೆ ಹುಂಡಿ ಸಂಗ್ರಹ ಏನಿದೆ, ಕಾಣಿಕೆ ಸಂಗ್ರಹ, ಅದರಲ್ಲೂ ಕೂಡ ಹಾಸನಾಂಬ ಈ ಬಾರಿ ದಾಖಲೆಯ ಮಟ್ಟದ ಹಣ ಸಂಗ್ರಹವನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅನ್ನುವಂತ ಮಾತನ್ನ ಹಾಸನ ಡಿಸಿ ಲತಾಕುಮಾರಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಹಾಸನಾಂಬೆಗೆ ಹರಿದು ಬಂದಿದೆ ಕೋಟ್ಯಾಂತರ ರೂಪಾಯಿ ಹಣ. ಫಾರಿನ್ ಕರೆನ್ಸಿ ಬಂದಿದೆ. ಚಿನ್ನ, ಬೆಳ್ಳಿ, ಬೇಡಿಕೆ ಪತ್ರಗಳು, ಹಳೆಯ 1000 ಮತ್ತು 500 ರೂಪಾಯಿಯ ನೋಟ್ಗಳು ಕೂಡ. 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಒಟ್ಟು 14 ಹುಂಡಿಗಳನ್ನ ಇಡಲಾಗಿತ್ತು. ಎರಡನೇ ಸುತ್ತಿನ ಎಣಿಕೆಯಲ್ಲಿ 2 ಕೋಟಿ ಸಂಗ್ರಹ ಆಗಿದೆ. 14 ಹುಂಡಿಗಳ ಹಣ ಎಣಿಕೆ, ಇದಕ್ಕೆ ಯಂತ್ರಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ 10ಕ್ಕೂ ಹೆಚ್ಚು ಬ್ಯಾಂಕ್ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ತಾಯಿಗೆ ಹರಕೆ ರೂಪದಲ್ಲಿ ಬಂದಿದ್ದಾವೆ. ಸಾವಿರಾರು ಬೇಡಿಕೆ ಪತ್ರಗಳು ಎಲ್ಲವನ್ನ ದೇವಿಗೆ ಅರ್ಪಿಸಲು ಪ್ರತ್ಯೇಕ ಪತ್ರವನ್ನ ಸಂಗ್ರಹ ಮಾಡಿದ್ದಾರೆ. ಹುಂಡಿಯಲ್ಲಿ 1000 ಕೆಲ ನೋಟುಗಳು, ಫಾರಿನ್ ಕರೆನ್ಸಿಗಳು ಕೂಡ ಇದ್ದು, ಡಾಲರ್ಗಳು ಕೂಡ ಬಂದಿದ್ದಾವೆ. ಬೆಳ್ಳಿ, ಚಿನ್ನದ ಕಾಣಿಕೆಗಳು ಕೂಡ ಇದಾವೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಎಣಿಕೆ ಕಾರ್ಯ ನಡೆಯುತ್ತೆ. ನೋಡಿ, 14 ಹುಂಡಿಗಳಿಂದ ಸಂಗ್ರಹ ಆಗಿರುವಂತ ನೋಟು, ಚಿನ್ನ, ಬೆಳ್ಳಿ, ಫಾರಿನ್ ಕರೆನ್ಸಿ, ರದ್ದಾಗಿರುವಂತ 500 ರೂಪಾಯಿ, 1000 ರೂಪಾಯಿ ನೋಟು, ಬ್ಯಾಂಕ್ ಸಿಬ್ಬಂದಿ ಎಲ್ಲ ಮಿಷಿನ್ ಇಟ್ಕೊಂಡು ಹುಂಡಿ ಹಣ ಎಣಿಸ್ತಾ ಇದ್ದಾರೆ. ಫಾರಿನ್ ಕರೆನ್ಸಿ ಇದು, ಬೇರೆ ಬೇರೆ ದೇಶದ ನೋಟುಗಳು, ಕರೆನ್ಸಿ. ಇದು ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರುವಂತ ಭಕ್ತರು ದೇವಿಗೆ ಹಾಕಿರುವಂತ ಹುಂಡಿ ಹಣ ಇದು. ಬೆಳ್ಳಿಯ ಗಂಟೆ, ಚಿನ್ನ, ಬೆಳ್ಳಿ, ಹಣ, ಕಾಯಿನು, ಬೇರೆ ಬೇರೆ ದೇಶದ ಕರೆನ್ಸಿಗಳು, ಇದೆಲ್ಲವೂ ಕೂಡ ಹಾಸನಾಂಬೆಯ ಹುಂಡಿಗೆ. 13 ದಿನಗಳ ಕಾಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇತ್ತು. ಆ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂತ ಭಕ್ತರು ತಾಯಿಗೆ ಅರ್ಪಿಸಿರುವುದಿದು. ಜಾತ್ರಾ ಮಹೋತ್ಸವ ಈ ಬಾರಿ ಯಶಸ್ವಿಯಾಗಿ ನಡೆದಿದೆ. ಈಗಾಗಲೇ ಹಲವು ದಾಖಲೆಗಳಿಗೆ ಕೂಡ ಹಾಸನಾಂಬ ಜಾತ್ರಾ ಮಹೋತ್ಸವ ಕಾರಣ ಆಗಿರುವಂತದ್ದು. 26 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಹಾಸನಾಂಬ ದೇವಿಯನ್ನ ಕಣ್ತುಂಬಿಕೊಂಡಿದ್ದಾರೆ. ಇವತ್ತು ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಈಗ ನಮ್ ಜೊತೆ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಮೇಡಮ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಮೇಡಮ್ ಹೇಳಿ, ಈ ಬಾರಿ ಹುಂಡಿ ಎಣಿಕೆಯಲ್ಲೂ ಕೂಡ ಅತಿ ಹೆಚ್ಚಿನ ಜನರು ತೊಡ್ಕೊಂಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಮತ್ತೆ ಎಷ್ಟು ಸಮಯ ತಗೊಬಹುದು ಮೇಡಮ್ ಅಂದಾಜು? ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಾಸನಾಂಬ ಜಾತ್ರಾ ತಾಯಿಯ ದರ್ಶನ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈಗ ಸಂಪೂರ್ಣವಾಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಂಡಿದೆ. ಅದರ ಜೊತೆಯಲ್ಲಿ ಇವತ್ತಿನ ಬೆಳಿಗ್ಗೆ ಅಂದರೆ 24 ಅಕ್ಟೋಬರ್ ಬೆಳಿಗ್ಗೆ 8 ಗಂಟೆಯಿಂದ ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿದೆ. ಸುಮಾರಾಗಿ 200ಕ್ಕಿಂತ ಹೆಚ್ಚಿನ ಸಿಬ್ಬಂದಿಯನ್ನು ನಾವು ನಿಯೋಜಿಸಿದ್ದೇವೆ. ಜೊತೆಗೆ 14
ದೊಡ್ಡ ಹುಂಡಿಗಳನ್ನ ನಾವು ಇಟ್ಟಿದ್ವಿ. ಆ ಎಲ್ಲಾ ಹುಂಡಿಗಳು ಭಾಗಶಃ ಮತ್ತೆ ಕೆಲವು ಸಂಪೂರ್ಣ ತುಂಬಿದೆ. ಅವುಗಳ ಎಣಿಕೆ ಕಾರ್ಯ ಈಗ ಬರದಿಂದ ಸಾಗಿದೆ. ಈಗ ಆಲ್ರೆಡಿ 50% ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನ 2 ಅಥವಾ 3 ಗಂಟೆ ಒಳಗಡೆ ಸಂಪೂರ್ಣ ಮುಗಿದು ಹೋಗುತ್ತೆ. ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಹೌದು, ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಇಲ್ಲೇ ಇದ್ದಾರೆ. ಅವರ ಬ್ಯಾಂಕ್ ಸಿಬ್ಬಂದಿಯವರು ಸುಮಾರು 10 ರಿಂದ 15 ಕೌಂಟಿಂಗ್ ಮೆಷಿನ್ಸ್, ನೋಟ್ ಕೌಂಟಿಂಗ್ ಮಿಷನ್ಸ್ ಅವ್ರಿಗೆ ತಂದ್ಬಿಟ್ಟು ಇಲ್ಲಿ ಏನು ಸೆಗ್ರಿಗೇಷನ್, ನೋಟ್ ವೈಸ್ ಏನು ಸಪರೇಷನ್ ಆಗಿತ್ತು, ಸೆಗ್ರಿಗೇಷನ್ ಆಗಿತ್ತು, ಅದನ್ನೆಲ್ಲ ಅವರು ಮೆಷಿನ್ ಇಂದ ಕೌಂಟ್ ಆಗುತ್ತೆ, ಡಬಲ್ ಚೆಕ್ ರೀಕೌಂಟ್ಸ್ ಆಗುತ್ತೆ. ದೆನ್ ದೇ ವಿಲ್ ಮೇಕ್ ಎ ಬಂಡಲ್ಸ್. ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಇಲ್ಲಿಂದ ನೇರವಾಗಿ ಅವರು ಬ್ಯಾಂಕಿಗೆ ಅವರು ಡೆಪಾಸಿಟ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರೆ. ಜೊತೆಗೆ ಕಾಯಿನ್ಸ್ ಸಹ ತುಂಬಾ ಬಂದಿದೆ. ಮೇಲಿನ ಟೀಮ್ ಎಂಟೈರ್ ಕಾಯಿನ್ಸ್ ಅನ್ನ ಅಲ್ಲೂ ಸೆಗ್ರಿಗೇಷನ್ ಮಾಡಲಾಗುತ್ತೆ. ಮತ್ತೆ ಎಷ್ಟು ಕೆಜಿ ಗಟ್ಟಲೆ ಅದನ್ನ ಅಳತೆಯನ್ನ ಮಾಡಲಾಗುತ್ತೆ. ಆದಾಯ ಹುಂಡಿ ಈಗಾಗಲೇ ಟಿಕೆಟ್ ಇದ್ರಲ್ಲೂ ಕೂಡ ಒಂದು ದಾಖಲೆ ಆಗಿತ್ತು. ಇದು ಕೂಡ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದನ್ನ ನಮ್ಮ ಮಿನಿಸ್ಟರ್ ಹೇಳಿರುವಂತ. ಹೌದು, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಹುಂಡಿಯ ಕಾಣಿಕೆಯಾಗಲಿ, ಟಿಕೆಟಿನ ಆದಾಯ ಆಗಲಿ ಅದರ ಕಡೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ಆದಾಗ್ಯೂ ಜನರ ಕಾಣಿಕೆ ತುಂಬಾ ಹೆಚ್ಚಾಗಿನೇ ಇದೆ. ನೋಡಬಹುದು, ಸುಮಾರು 200ಕ್ಕೂ ಹೆಚ್ಚು ಮಂದಿ ಇಲ್ಲಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ತೊಡಗಿರುವಂತದ್ದು. ಹಾಗೆ ಮೇಲ್ಭಾಗದಲ್ಲಿ ಸುಮಾರು 14 ಕೌಂಟಿಂಗ್ ಅಂದ್ರೆ ನೋಟನ್ನ ಎಣಿಸುವಂತಹ ಯಂತ್ರಗಳನ್ನು ಕೂಡ ಈಗಾಗಲೇ ತಂದಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಬಂದಿರುವಂತದ್ದು. ಎಲ್ಲವೂ ಕೂಡ ಈ ಬಾರಿ ದಾಖಲೆ ಹುಂಡಿ ಸಂಗ್ರಹ ಏನಿದೆ, ಕಾಣಿಕೆ ಸಂಗ್ರಹ, ಅದರಲ್ಲೂ ಕೂಡ ಹಾಸನಾಂಬ ಈ ಬಾರಿ ದಾಖಲೆಯ ಮಟ್ಟದ ಹಣ ಸಂಗ್ರಹವನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅನ್ನುವಂತ ಮಾತನ್ನ ಹಾಸನ ಡಿಸಿ ರಥಕುಮಾರಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.